ನಿಮ್ಮ ಮನೆ ಕಡೆನೇ ಹೊಂಟಿದ್ದೆ. ಇವತ್ತ ನನ್ನ ಮಗಳು ಮದುವೆ ಅಲ್ಲನ್ರಿ, 10 ಗಂಟೆಗೆ ಅಕ್ಷತಾ ಸಮಾರಂಭ ಇದೆ. ನೀವಿಷ್ಟು ಬೆಳಗ್ಗೆನೆ ಎಲ್ಲಿ ಹೊರಟಿರಿ? ನೋಡಪ್ಪ, ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದರ್ಶನ ತೆಗೆದುಕೊಂಡು ಸೀದಾ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲಿಂದ ನಿನ್ನ ಮಗಳ ಮದುವೆ ಇರುವ ದೇವಸ್ಥಾನಕ್ಕೆ ಹೋಗೋಣ. ಆಯ್ತು? ಆಯ್ತು, ಅಷ್ಟೇ ಮಾಡ್ರಿ. ಯಾರು ಬೇಡ ಅಂತಾರ? ರುದ್ರ, ನಮ್ಮನ್ನು ಮತ್ತೆ ಕರೆಯುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಮನೆ ದೇವರ ಪೂಜೆ ಮುಗಿದ ಕೂಡಲೇ ನಾವೇ ನಿಮ್ಮ ಮನೆಗೆ ಬಂದು ಬಿಡುತ್ತೇವೆ. ಅಷ್ಟೇ ಮಾಡ್ರಿ ಅಪ್ಪ, ಯಾರು ಬೇಡ ಅಂತಾರ? ಅಲ್ರಿ, ಸೀದಾ ನೀವು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡ್ರಿ. ಮತ್ತೆ ನೀವು ಕರೆಯಾಕೆ ಬರಲಿಲ್ಲ ಅಂತೇಳಿ ಸಿಟ್ಟಾಗ್ಬೇಡ್ರಿ. ನಾಳೆ 9 ಗಂಟೆ ಸೀದಾ ಮನೆಗೆ ಬಂದ್ಬಿಡ್ರಿ. ನೀವು ಬಂದ ತಕ್ಷಣ ಮಗಳನ್ನ ಕರ್ಕೊಂಡು ಮದುವೆ ಮಂಟಪಕ್ಕೆ ಹೋಗೋಣ. ಆಯ್ತ್ರಿ? ಅಷ್ಟೇ ಮಾಡಿ ರುದ್ರ. ಅಂದಾಗೆ ರುದ್ರ, ಇವತ್ತು ನಿನ್ನ ಮಗಳ ಮದುವೆ. ನೀನು ಯಾವತ್ತು ಯಾರ ಮೇಲೆ ಕೋಪ ಮಾಡಿಕೊಳ್ಳಬೇಡ. ನಾ ಯಾಕೆ ಕೋಪಿಸ್ಕೊಳ್ರಿ ಅಪ್ಪ? ಎಲ್ಲ ನಡೆಸ್ಕೊಂಡು ಹೋಗೋರು ನೀವು ದೊಡ್ಡರದಿರಿ, ಮತ್ತೆ ಯಾಕೆ ಕೋಪಿಸ್ಕೊಳ್ರಿ ಅಪ್ಪ? ಅಂದಾಗ ನಮ್ಮ ಮಾಂತಿ ಶಬ್ದ ನೇರ ಕಾಣವಲ್ರಲ್ರಿ? ಇಲ್ಲ, ಅವನಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರು ಹೋಗೇ ಬಿಟ್ಟ. ನಾವಿದ್ದೇವಲ್ಲ, ಅವನಿದ್ರೆ ಇಷ್ಟ ಬಿಟ್ಟರೆ. ಬೆಂಗಳೂರಿಗೆ ಹೋದ್ರೆ ಅಲ್ಲ, ನನ್ನ ಮಗಳ ಮದುವೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಂದಂಗ ನಮ್ಮ ಮಾಂತಿ ಶಬ್ದನ್ಯಾರು ಮಾತಿನ ಮನುಷ್ಯರಲ್ಲ ಅಂತ ಕಾಣುತ್ತೆ, ಮೋಸದ ಮನುಷ್ಯರಂತ ಕಾಣುತ್ತೆ ನೋಡ್ರಿ. ಏ ರುದ್ರ, ಹಾಗೆಲ್ಲ ಏನ್ ತಿಳ್ಕೊತೀಯೋ? ಎಲ್ಲದಕ್ಕೂ ನಾವಿದ್ದೀವಲ್ಲೋ, ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ, ನೀನು ನಡಿ. ಆಯ್ತು, ಅಷ್ಟೇ ಮಾಡ್ರಿ. ಹಂಗಾರೆ ನಾನು ಯಾಕೆ ಬಂದು ಬೀಗರಿಗೆಲ್ಲ ಹೇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕು. ನೀವು ಹಂಗೆ ಸೀದಾ ಮನೆಗೆ ಬಂದ್ಬಿಡ್ರಿ. ನೀವು ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡು. ಆಯ್ತು ರುದ್ರ, ಅಷ್ಟೇ ಮಾಡಿ. ಬನ್ರಿ ಹಂಗ. ನಮಸ್ಕಾರ. ಮಾದೇವಿ, ನಾವು ದೇವರ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ಹೋದ್ರಾಯ್ತು ನಡಿ. ಅಂಬಿಕಾ, ಅಂಬಿಕಾ, ಬೇಗ ಹೊರಗಡೆ ಬಾರಮ್ಮ. ನಿನಗಾಗಿ ನಿನ್ನ ಗೆಳತಿಯರು ದೇವಸ್ಥಾನದಲ್ಲಿ ದಾರಿ ಕಾಯ್ತಾ ಇದ್ದಾರೆ. ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗಡೆ ಬಾರಮ್ಮ. ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬೇಕು. ಅಂಬಿಕಾ, ಈ ಮದುವೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇನಮ್ಮ? ಅಥವಾ ನೀನು ನೆಚ್ಚಿದ ನಿನ್ನ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಹೃದಯ ಒಪ್ಪಲಿಲ್ಲವೇನಮ್ಮ? ಅಥವಾ ನಿನ್ನ ಎತ್ತಪ್ಪ ನಿನಗೇನಾದ್ರೂ ಮೋಸ ಮಾಡಿದರೆ? ಇಲ್ಲ, ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿನ್ನ ಮನಸ್ಸಾದ್ರೂ ಹೇಗೆ ಬಂತಮ್ಮ? ಅಂಬಿಕಾ, ಅಂಬಿಕಾ, ಬಂದ ಜನರಿಗೆ ನಾನು ಏನೆಂದು ಹೇಳಿ ಕಳಿಸಲಿ? ಅಂಬಿಕಾ, ಅಂಬಿಕಾ, ನಿನ್ನೆ ಮಲಗುವಾಗ ಮತ್ತೆ ರಾತ್ರಿವರೆಗೂ ಮಾತನಾಡ್ತೀಯಲ್ಲಮ್ಮ. ಅಪ್ಪ, ನಾಳೆ ನಾನು ಮದುಮಗಳಾಗಿ ಮದುವೆಯ ಮಂಟಪಕ್ಕೆ ಕೂಡುತ್ತೇನೆ ಅಂತ ಎಷ್ಟೊಂದು ಸಂತೋಷದಿಂದ ಹೇಳ್ತಾ ಇದ್ದೇನಮ್ಮ. ಆದ್ರೆ ಇವತ್ತು ನೀನು ಮದುಮಗಳಾಗದೆ ಮಸನಕ್ಕೆ ಹೋಗುವ ಮಲ್ಲಿಗೆಯಾಗಿ ಮಲಗಿದೆಯೇನಮ್ಮ? ಅಂಬಿಕಾ, ಅಂಬಿಕಾ, ಯಾಕೆ ಅಂಬಿಕಾ ಈ ಮೋಸ ನನಗೆ? ಯಾಕೆ ಅಂಬಿಕಾ ಈ ಮೋಸ ನನಗೆ? ಅಂಬಿಕಾ, ಯಾಕೆ ಈ ಮೋಸ ನನಗೆ? ಯಾಕೆ ಮೋಸ ನನಗೆ? ಅಂಬಿಕಾ, ಹೇಳು ಅಂಬಿಕಾ. ಅಂಬಿಕಾ, ನಿನ್ನೆ ಮಲಗುವಾಗ ಮತ್ತೆ ರಾತ್ರಿವರೆಗೂ ಮಾತನಾಡಿದೆಯಲ್ಲಮ್ಮ. ಅಪ್ಪ, ನಾಳೆ ನಾನು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುತ್ತೇನಂತ ಎಷ್ಟೊಂದು ಸಂತೋಷದಿಂದ ಇದ್ದಲ್ಲಮ್ಮ. ಆದ್ರೆ ಇವತ್ತು ನೀನು ಮದುವೆ ಮಂಟಪಕ್ಕೆ ಹೋಗುವ ಬದಲು ಮಸನನ ಮಲ್ಲಿಗೆಯಾಗಿ ಮಲಗಿದೆಯೇನಮ್ಮ? ಅಂಬಿಕಾ, ಯಾಕೆ ಅಂಬಿಕಾ ಈ ಮೋಸ ನನಗೆ? ಯಾಕೆ ಅಂಬಿಕಾ ಈ ಮೋಸ ನನಗೆ? ಅಂಬಿಕಾ, ಅಂಬಿಕಾ,
ಮಾತೆಯ ಹೆತ್ತರಪ್ಪನಿಗೆ ನಿಮ್ಮ ಮುದ್ದು ಮಗಳ ಅಂಬಿಕಾ ತಿಳಿಸಿದನೆಂದರೆ ಹೆತ್ತ ತಾಯಿ ತೀರಿ ಹೋದ ಮೇಲೆ ನಾನು ಮುದ್ದಾಗಿ ಬಯಸಿದ ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದಿರಿ. ಈ ಉಪಕಾರ ನಾನು ಯಾವತ್ತೂ ಬರಲಾರೆ. ಆದರೆ ಮದುವೆ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ನಡೆದು ಹೋಯ್ತು ಅಪ್ಪ, ನಡೆದು ಹೋಯಿತು. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಎನಿಸಿಕೊಂಡ ಧನರಾಜ್ ದನಿ ಮಗ ಮಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚ ಶೀಲ ಎಂಬ ಹಾಲಿನ ಕಾಮ ಎಂಬ ಹುಳಿನ ಹಿಂಡಿದ ಅಪ್ಪಾಜಿ. ಕಾಮ ಎಂಬ ಮಗನ ಮಾಂತೇಶ್ ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಗನಕ್ಕೆ ಕಳಿಸಿದೆಯಾಲೇ ಮಗನ ಮಾಂತೇಶ್. ನಿನ್ನ ಮರಣ ನನ್ನ ಕೈಯಲ್ಲಿ ಮಗನ, ನಿನ್ನ ಮರಣ ನನ್ನ ಕೈಯಲ್ಲಿ. ಮಗನ ಮಾಂತೇಶ್, ನಿನ್ನ ಮರಣ ನನ್ನ ಕೈಯಲ್ಲಿ. ಎಲ್ಲಿ ಹೊರಟ್ರಿ? ಧನರಾಜ್, ಒಂದ್ ಹೆಜ್ಜೆ ಮುಂದಿಟ್ರೆ ನನ್ನ ಹಾನಿಯಾಗಿದೆ. ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲ ನೀವು. ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು ನೀವು. ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ, ಯಾಕೆ ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಹೆದರು ನಡುಗುತ್ತಿದ್ದೆ ಹಂತವನು. ನಿನ್ನ ಮಗಳ ಮದುವೆಗೆ ಬಂದರಿಗೆ ಬಾಯಿಗೆ ಬಂದಂತೆ ಬರುತ್ತಿರುವಲ್ಲ, ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ನನಗೆ. ಎಚ್ಚರ ಹೇಳುವರ ಮನೆಯಲ್ಲಿ ಹುಚ್ಚನಾಗಿ ದುಡಿದನಲ್ಲ, ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಏನಾಗಿದೆ? ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತನಾಡುವ ನೀನು ಇಂದೇಕೆ ಏಕವಚನದಲ್ಲಿ ಮಾತನಾಡುತ್ತಿರುವೆ? ಏಕೆ? ಇವತ್ತು ನಿನ್ನ ಮಗಳ ಮದುವೆ ಇಲ್ಲವೇ? ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆಗೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ. ಅಂದ್ರೆ ನೀ ಹೇಳುವ ಮಾತು? ಮದುಮಗಳಾಗಿ ನನ್ನ ಮಗಳು, ಏನಾಗಿದೆ ನಿನ್ನ ಮಗಳಿಗೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನಿನ್ನ ಮಾತು ಸತ್ಯವೇ ರುದ್ರ? ಸತ್ಯದನಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ ನೋಡಿ ಅಲ್ಲಿ. ರುದ್ರ, ನಿನ್ನ ಮಗಳು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅಪವಾದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಆಪತ್ತು, ಅಪಮಾನ, ಅವಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಅತ್ಯಾಚಾರ ಮಾಡಿದ್ದಾನೆ. ಯಾರವರ ಪಾಪಿ? ಹೇಳಿರುದ್ರ? ಯಾರವನ ಚಾಂಡಾಲ? ಈ ಆತ್ಮಕ್ಕೆ ಕಾರಣಕರ್ತನಾದ ಪಾಪಿ ಯಾರು? ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ಏನು ಹೇಳುತ್ತಿರುವೆ ನೀನು? ಏನು? ನನ್ನ ಮಗ ಮಾಂತೇಶ ಈ ಕೃತ್ಯಗೈದೇನೆ? ಹೌದು, ನಿಮ್ಮ ಮಗನೇ ಮಾಡಿದ ದುರಂತವಿದು. ತೆಗೆದು ಮಾಂತೇಶ, ನೀನು ಮಠದಲ್ಲಿ ಸಾಕಿದ ಗಿನಿ ಎಂದು ನಾನು ತಿಳಿದಿದ್ದೆ. ಆದರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹದ್ದೋದು ನಾನು ತಿಳಿದಿರಲಿಲ್ಲ. ಮಗು ಮಾಂತೆ, ನೀನು ಇಂಥ ಮೋಸ ಮಾಡುತ್ತೆ ಅಂತ ನಾನು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನು. ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಈ ಉಳಿದಿರುವರು ನಾವೇ 3 ಜನ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಸುಂದರವಾದ ಸಮಯ ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ಧನರಾಜ್, ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದು ಅಲ್ವಾ?
ಯಾಕೆಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನೀವು ನಿಮ್ಮ ಮದುವೆಯಾಗಿ 3 ವರ್ಷ ಕಳೆದ್ರು ನಿಮ್ಮ ಹೊಟ್ಟೆಯಿಂದ ಒಬ್ಬ ಮಗ ಹುಟ್ಟುತ್ತಾ ಇದ್ರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೀರಂತ ಬೇಡ್ಕೊಂಡೆ. ಆದ್ರೆ ನಿಮ್ಮ ಮಗ ಹಾಲು ಉಣಿಸಿದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮಗನೆಂದು ಎತ್ತಿ ಮುದ್ದಾಡಿಸಿದೆ. ಕೊನೆಗೊಂದು ದಿನ ನನ್ನ ಎದೆಗೆ ಒದ್ದು ಹೋದ ನಿಮ್ಮ ಮಗ. ರಾಜ್, ಮಾನವಂತರ ಮನತನ ಒಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ರಿ. ಈ ನಿಮ್ಮ ಉಪಕರಣ ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ಧನರಾಜ್, ಯಾವ ಕಾಲಕ್ಕೂ ಮರೆಯುವುದಿಲ್ಲ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದ್ರು ನಾನು ಒಬ್ಬ ನಿಮ್ಮ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಈ ಮಗನನ್ನು ಹಾಳು ಮಾಡಿಬಿಟ್ರಿ. ಧನರಾಜ್, ನಿಮ್ಮಂತವರಿಗೆ ಏನಂತ ಕರಿಬೇಕು ಗೊತ್ತಾ ಧನರಾಜ್? ನಂಬಿದವರ ಕುತ್ತಿಗೆಯನ್ನು ಕತ್ತರಿಸುವ ಮಹಾ ತಾಯಿಗಳು ಅಂತ ಕರೀಬೇಕು. ಏನ್ ಮಾತಾಡ್ತೀವಿ ನೀನು? ನಿಮ್ಮ ಮನಸ್ಸಿಗೂ ನೋವಾಯ್ತಾ? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರ್ಬೇಕು ಅಲ್ವಾ? ಹೌದು, ನನ್ನ ಹೆಂಡತಿ ಹೆಣ್ಣು ಹಡಿಲಿ ಅಂತ ನೀವು ಬೇಡಿಕೊಂಡಿದ್ರಿ. ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಾರೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ಈ ನಿಮ್ಮ ಮನೆ ಮುಡುಕ ಮಗನಿಂದ ನನ್ನ ಮಗಳ ಮಾನ ಕಳೆದಕ್ಕೆ ನೀವು ಕೊಟ್ಟ ಇವತ್ತ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಿ. ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಿ. ಮಾತಾಡಿದಂದ್ರೆ ಮಾತಾಡಿ. ಮಾತಾಡಿ. ಮಾತನಾಡುವ ನಾಲಿಗೆ ನಾಚಿಕೊಂಡಿತೆ, ಧೈರ್ಯ ಹೆದರ್ಕೊಂಡಿತೆ, ಅಥವಾ ಮಾತನಾಡುವ ರೀತಿಯ ತಪ್ಪಿ ಹೋಯ್ತೆ? ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳೋ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದ್ರೆ ಎತ್ತವರಾಗಿ ನೀವು ಇದನ್ನು ಅರಿತುಕೊಂಡಿಲ್ಲ. 10 ಜನರಿಗೆ ಬಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ನೀವು ಮರ್ತಿದ್ದೀರಿ. ಇದು ಮಾನವಂತರ ಮನೆತನ ಅಲ್ಲವೋ ಧನರಾಜ್? ಇದು ಮಾನವಂತರ ಮನೆತನ ಅಲ್ಲ, ಇದು ಮೋಸವಂತರ ಮನೆತನ. ರುದ್ರ, ದಯವಿಟ್ಟು ದಯವಿಟ್ಟು ಮನನೋಯುವಂತ ಮಾತು ಮಾತು ಮಾತ್ರ ಮಾತಾಡಬೇಡ ರುದ್ರ. ಮಾದೇವಿ, ನೀನು ಸ್ವಲ್ಪ ಹೊತ್ತು ಮೌನ ತಾಳಿ ನಿಂತಿಬಿಡು. ರುದ್ರ, ಮಾತನಾಡು ರುದ್ರ. ನೀನೇನು ಮಾತನಾಡಬೇಕು ಎನ್ನುವುದಿದೆ, ಮಾತನಾಡಿಬಿಡು. ಇದಕ್ಕೆ ನಮ್ಮ ಅಭ್ಯಂತರವೇನೂ ಇಲ್ಲ. ಯಾಕೆಂದ್ರೆ ಮನನೊಂದು ಮಾತನಾಡುವರ ಮುಂದೆ ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡವರ ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ. ನಿಂತು ನೋಡುವ ಜನರಿಗೆ ಅದು ತಿಳಿಯಲಾರದು. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪು ತಪ್ಪು. ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ. ಈಗ ಸತ್ತಿದ್ದು ನನ್ನ ಮಗಳ ಮದುವೆ. ಈಗ ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆ ಅಲ್ಲ ರುದ್ರ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಿರಲಿ ಅದು ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಂತ ದೊಡ್ಡವರಾದರೂ ಇಂಥ ವಿಷಯದಲ್ಲಿ ಅವರು ಸಣ್ಣವರೇ ಆಗುತ್ತಾರೆ. ನೋಡ್ರಿದ್ರ, ಈಗ ನೀನು ಮಾತಿನಿಂದ ಪೆಟ್ಟಿನಿಂದ ಹೊಡೆದರು ಅಷ್ಟೇ, ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರು ನಾವು ಒಪ್ಪಿಕೊಳ್ಳುತ್ತೇವೆ. ಯಾಕೆಂದ್ರೆ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತಿದ್ದು ಹಡೆದವರ ಕರ್ಮ. ಆ ಕರ್ಮವನ್ನು ಕಳೆದುಕೊಳ್ಳಬೇಕಾಗಿರುವುದು ಹೆತ್ತವರ ಧರ್ಮ. ಅದಕ್ಕಾಗಿ ನೀ ಮಾತನಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗುವುದೂ ಇಲ್ಲ. ಆದರೆ ಇಷ್ಟೇ, ನೀ ಕಳೆದುಕೊಂಡ ಮಾನ ಮಗಳು ಮತ್ತೆ ಬರಲಾರದು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ ಮರಿಲೇಬೇಕಾ ಧನರಾಜ್? ರುದ್ರ ರುದ್ರ ರುದ್ರ, ನಾ ಮರೆತು ಬಿಡು ಅಂತ ಹೇಳಲು ನಾನೇನು ಹುಚ್ಚನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟುಕೊಡು. ಅದು ನಿನ್ನ ಕೈಯಿಂದ ಆಗಬಾರದು ಅಂತ. 10 ಜನರಿಗೆ ನ್ಯಾಯ ಹೇಳುವ ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದರೆ ಆ ದೇವರು ಕೂಡ ಮೆಚ್ಚುವುದಿಲ್ಲ. ರುದ್ರ, ನಿನ್ನ ಹತ್ರ ನಾನು ಒಂದೇ ಒಂದು ಭಿಕ್ಷೆ ಕೇಳ್ತೀನಿ. ಅದು ಇಲ್ಲ ಅಂತ ಮಾತ್ರ ಹೇಳಬೇಡ. ಏನು ಕೇಳಬೇಕಿಂತಿರೋ ಕೇಳಿ. ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು. ಧನರಾಜ್, ನಿಮ್ಮ ಮಣಿ ಅಣ್ಣ ಹೋಲಿ, ಏನ್ ಕೇಳ್ಬೇಕಂತ ಕೇಳಿ. ರುದ್ರ,
ಸುತ್ತು 40 ಹಳ್ಳಿಗಳ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನಂತೇಳಿ 10 ಮಂದಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ನಾವು ಜೀವದಿಂದರೂ ಇದ್ದರೂ ಸತ್ತಂತೆ. ಅದಕ್ಕೋಸ್ಕರ ನಾನೇನ್ ಮಾಡ್ಬೇಕು? ಯಾವ ಕಾಲಕ್ಕೂ ಯಾರ ಮುಂದೇನು ನಿನ್ನ ಮಗಳ ಸಾವಿಗೆ ನನ್ನ ಮಗಳ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಅಂತ ಮುಚ್ಚಿ ಹಾಕಬೇಕು. ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಿನ್ನದು. ನಿನ್ನ ಮಗಳ ಸಾವಿನಿಂದ ನಮ್ಮ ಮನೆತನದ ಮಾನ ಹೋಗಬಾರದು. ನನ್ನ ಮನೆತನದ ಮಾನ ಉಳಿಸಿಕೊಡುವಂತ ನಿನ್ನ ಹತ್ರ ನಾನು ಕೈ ಮುಗಿದು ಬೇಡಿಕೊಳ್ತೀನಿ. ಇಷ್ಟಕ್ಕೂ ನಿನಗೆ ಕರುಣೆ ಬರದೆ ಹೋದರೆ ನಿನ್ನ ಕಾಲು ಹಿಡಿದು ಬೇಡಿಕೊಳ್ತೀನಿ ರುದ್ರ. ದಂಡರಾಜ್, ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದ್ರೆ ನೀವು ಹೇಳುವ ಮಾತು ಅತ್ತರೆ ಕಣ್ಣೀರು ಬರದಂತೆ ಹೇಳು ಎಂದು ಹೇಳಿದಂತಾಗುತ್ತದೆ. ಹೌದು ರುದ್ರ, ಇದು ಅನಿವಾರ್ಯ. ಏನು ಮಾಡುವುದು ಹೇಳು? ಕೈ ಸುಟ್ಟ ದೀಪದ ತಪ್ಪಿಗೆ ಪಣತೆಯನ್ನು ಹೊಡೆಯುವುದು ಯಾವ ನ್ಯಾಯ? ಹೌದು ರುದ್ರ, ಮಗ ಮಾಡಿದ ತಪ್ಪಿಗೆ ಹೆತ್ತವರ ಮನೆತನಕ್ಕೆ ಕುಂದು ತರಬೇಡ. ನೀನು ಅದೇ ಮನೆಯಲ್ಲಿ ಬೆಳೆದಿರುವೆ. ಇದು ಒಂದು ಭಾರ ಹೊರು ಅಂತ ಕೇಳಿಕೊಳ್ತೇನೆ. ಮಾದೇವಿ, ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡಲಿಲ್ಲ. ಆ ಅಭಿಮಾನ ಮೊದಲು ನೀನು ಗೊತ್ತು ಮಾಡಿಕೊ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊ. ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಬರ್ತೀನಿ. ನಿಲ್ಲು ಧನರಾಜ್, ನಿಮ್ಮ ಮನೆ ಅಣ್ಣ ಉಂಡ ಋಣಕ್ಕಾಗಿ ನಿಮ್ಮ ಮಾತು ನಾನು ನೆನೆಸಿಕೊಡ್ತೀನಿ. ಆದ್ರೆ ಒಂದು ವೇಳೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದ್ರೆ? ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ನೀನು ಅದನ್ನು ಕಾದು ನೋಡು. ನಿಮಗಿಬ್ಬರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಸಿಟ್ಟಿನಲ್ಲಿ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಡಿ. ಅವನು ಮಾಡಿದ ತಪ್ಪಿಗೆ ಅವನನ್ನು ಈ ಮನೆಯಿಂದ ಊರಿಂದ ಹೊರಗೆ ಅಟ್ಟಿದ್ರೂ ಚಿಂತೆ ಇಲ್ಲ. ತೊಡಕಿ ಕೆಡಕು ನಿರ್ಧಾರ ಮಾತ್ರ ತೆಗೆದುಕೊಳ್ಳಿ. ಮಾದೇವಿ, ಇದು ನಿನಗೆ ಗೊತ್ತಾಗಲಾರದ ವಿಷಯ. ಶಿವ ಶಿವ, ಎಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದೆಯಪ್ಪ. ಹೆತ್ತ ಕರಳನ್ನು ಕತ್ತರಿಸಿಕೊಂಡರು ಅನ್ನ ಇಟ್ಟವರ ಋಣಕ್ಕೆ ನನ್ನನ್ನು ಬಂಧಿಸಿ ಬಿಟ್ಟಿಯ. ಅದಕ್ಕೆ ಹೇಳಿರಬೇಕು, ಹೆತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟವರು ಬಾರ ಎಂದು. ಅಂಬಿಕಾ, ಈ ಸಮಯದಲ್ಲಿ ನಿನ್ನ ತಂದೆ ಅಸಹಾಯಕನಪ್ಪ, ಅಸಹಾಯಕ.